3 महीना हो गया कॉन्टेक्ट भी इनका। ಮೊದಲನೇದಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವರೆಲ್ಲ ನೇಪಾಳ ಮೂಲದವರು. ಸೊ ನೇಪಾಳದಿಂದ ಬಂದಿದ್ದಾರೆ. ಆ ವ್ಯಕ್ತಿಯನ್ನ ನಾನು ನನ್ನ ಕಣ್ಣಾರೆ ನೋಡಿದಾಗ ನನಗನ್ನಿಸ್ತಿದ್ದು ಒಂದೇ, ಹುಚ್ಚ ಆಗಿದಾರಲ್ಲಪ್ಪ ಈ ವಯಸ್ಸಿಗೆ ಅಂತ. ಆತ ಯಾವ ಸ್ಥಿತಿಯಲ್ಲಿ ಸಿಕ್ಕಿದ್ದ ಅಂತ ಪಕ್ಕದಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ, ತಾವು ಗಮನಿಸಬಹುದು. ಕಂಪ್ಲೀಟ್ ಮಾನಸಿಕ ಅಸ್ವಸ್ಥನಾಗಿ ರಸ್ತೆಯಲ್ಲಿ ಸಾವು ಬದುಕಿನ ಮಧ್ಯೆನೆ ಹೋರಾಟ ನಡೆಸ್ತಾ ಇದ್ರು. ಈಗ ನಾನು ಕರಣ್ ಅವ್ರನ್ನ ಭೇಟಿ ಮಾಡಿಸ್ತೀನಿ ನಿಮ್ಗೆ. ಕರಣ್ ಅಂದ್ರೆ ಯಾರು, ಏನಾಗಿತ್ತು ಅವ್ರಿಗೆ, ಯಾಕೆ ರಸ್ತೆಯಲ್ಲಿ ಮಾನಸಿಕವಾಗಿ ಅಲ್ದಾಡ್ತಾ ಇದ್ರು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಒಂದು ಬಹಳ ಸಂತೋಷದ ವಿಷಯವನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳಕ್ ಬಂದಿದ್ದೀನಿ. ಪ್ರತಿಯೊಬ್ರು ಕೂಡ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಜೊತೆಗೆ ನೀವು ಇಷ್ಟಪಡುವಂತ ಒಂದು 4 ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ಒಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವರೆಲ್ಲ ನೇಪಾಳ ಮೂಲದವರು. ಸೊ ನೇಪಾಳದಿಂದ ಬಂದಿದ್ದಾರೆ. ಸೊ ಆದ್ರೆ ಇರೋದು ಕರ್ನಾಟಕದಲ್ಲಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನ ನಾನು ನನ್ನ ಕಣ್ಣಾರೆ ನೋಡಿದಾಗ ನನಗನ್ನಿಸ್ತಿದ್ದು ಒಂದೇ, ಹುಚ್ಚ ಆಗಿದಾನಲ್ಲಪ್ಪ ಈ ವಯಸ್ಸಿಗೆ ಅಂತ. ಆದ್ರೆ ಮನ್ಸಿನ ನೋಡಿದಾಗ ಅನ್ನಿಸ್ತಾ ಇತ್ತು ಅವನೂ ಮನುಷ್ಯನೇ, ಅವನಿಗೂ ನಾವೇನಾಗಿದ್ರು ಕೈಲಾಗಿದ್ದು ಸಹಾಯ ಮಾಡಬೇಕು, ಅವನನ್ನು ಮನುಷ್ಯನ ತರ ನಾವು ನೋಡ್ಬೇಕು ಅಂತೇಳಿ ಆತನನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕೆಲವು ತಿಂಗಳ ಹಿಂದೆ ಕರ್ಕೊಂಡು ಬಂದ್ವಿ. ಆತ ಯಾವ ಸ್ಥಿತಿಯಲ್ಲಿ ಸಿಕ್ಕಿದ್ದ ಅಂತ ಪಕ್ಕದಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ, ತಾವು ಗಮನಿಸಬಹುದು. ಕಂಪ್ಲೀಟ್ ಮಾನಸಿಕ ಅಸ್ವಸ್ಥನಾಗಿ ರಸ್ತೆಯಲ್ಲಿ ಸಾವು ಬದುಕಿನ ಮಧ್ಯೆನೆ ಹೋರಾಟ ನಡೆಸ್ತಾ ಇದ್ರು. ತುಂಬಾ ದೂರದ ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದುಡಿಮೆಗಾಗಿ ಹೊಟ್ಟೆಪಾಡಿಗಾಗಿ ಬಂದು ಇಲ್ಲಿ ಅರೆಹುಚ್ಚನಾಗಿ ಅಲಿತಾ ಇರತಕ್ಕಂಥದ್ದು. ಮತ್ತೆ ಆತನ ಪರಿಸ್ಥಿತಿಯನ್ನ ಅವರ ಮನೆಗೆ ಗೊತ್ತಿಲ್ಲ, ಆತ ಆ ಪರಿಸ್ಥಿತಿಗೆ ಬಂದಿದ್ದಾನೆ ಅನ್ನೋ ವಿಚಾರ ಅವ್ರ ಮನೆಗೂ ಕೂಡ ಗೊತ್ತಿಲ್ಲ. ಬರೋಬ್ಬರಿ ಸಾಕಷ್ಟು ತಿಂಗಳುಗಳಿಂದ ಅವರು ಮನೆಯವರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು. ಎಲ್ಲಿದ್ದಾನೆ, ಏನಾಗಿದ್ದಾನೆ, ಆತ ಈಗ ಯಾಕಾದ ಅನ್ನೋದು ಕೂಡ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಸೊ ಹಾಗಾಗಿ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಜನಸ್ನೇಹಿ ಆಶ್ರಮಕ್ಕೆ ಹೇಗೆ ಬಂದ್ರು, ಆ ವ್ಯಕ್ತಿ ಇವಾಗ ಹೇಗಿದ್ದಾರೆ, ಎಲ್ಲವನ್ನೂ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ. ನಿಮಗೆ ನಿಜವಾಗ್ಲೂ ಇಷ್ಟ ಆದ್ರೆ, ಖುಷಿ ಆದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾವ ಊರು ಸರ್? ಯಾವ ಊರು? ನೇಪಾಳ. ಕನ್ನಡ ಬರುತ್ತಾ ನಿಮ್ಗೆ? ಸ್ವಲ್ಪ ಕನ್ನಡ ಬರುತ್ತೆ. ಈರಾವ್. ನಿಮ್ಗೆ ಕನ್ನಡ ಬರುತ್ತಾ? ಸ್ವಲ್ಪ ಕನ್ನಡ ಬರುತ್ತೆ. ನೀವು ಸ್ವಂತ ಊರು ಯಾವುದು? ನೇಪಾಳ. ಸೊ ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬರೋದಕ್ಕೆ ಕಾರಣ ಏನು, ಅಂದ್ರೆ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು? ವಿಡಿಯೋ ನೋಡಿದೀರಾ ಸರ್? ತಾವು ಹೇಳ್ತೀರಾ? ವಿಡಿಯೋ ನೋಡಿದ್ಯಾ ಸರ್? ಯಾರ್ದು? ನಿಮ್ದು ವಿಡಿಯೋ ನೋಡಿದ್ಯಾ? ಅದಕ್ಕೆ ವಿಡಿಯೋದಲ್ಲಿ ಇರೋದು ಯಾರು? ಕರಣ್ ಅಂದ್ರೆ ಯಾರು? ಕರಣ್ ಅಂತ ಇವ್ರ ತಮ್ಮ. ಓಕೆ. ಅದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಬಂದಿದೆ ಸರ್. ಸೊ ನಿಮಗೆ ಕನ್ನಡ ಸ್ವಲ್ಪ ಬರುತ್ತೆ. ಕರಣ್ ಅನ್ನೋರು ಇವ್ರ ತಮ್ಮ ಆಗ್ಬೇಕು, ಮತ್ತೆ ಇವ್ರ ಅಣ್ಣನಾ? ಸೊ ನಿಮ್ಗೇನಾಗ್ಬೇಕು ಅವರು? ಬಾಯಿವನಾ? ತುಮಾರ ಬೈ ಕರಣ್. ಸ್ನೇಹಿತರೆ, ಇವ್ರು ಬಂದ್ಬಿಟ್ಟು ನೇಪಾಳ ಮೂಲದವ್ರು ಆಗಿರೋದ್ರಿಂದ ಕನ್ನಡ ಅಷ್ಟು ಕಂಪ್ಲೀಟ್ ಆಗಿ ಮಾತಾಡಕ್ ಬರಲ್ಲ, ಸ್ವಲ್ಪ ಬರುತ್ತೆ. KR ಪುರಂ ಮಾರ್ಕೆಟ್ ಅಲ್ಲಿ ನಿಜವಾಗ್ಲೂ ಅಸಹಾಯಕ ಪರಿಸ್ಥಿತಿಲಿ ಸಾವು ಬದುಕಿನ ಮಧ್ಯೆನೆ ಸಾಕಷ್ಟು ದಿನಗಳಿಂದ ಆತನ ಪರಿಸ್ಥಿತಿಯನ್ನ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. 3 ತಿಂಗಳಾಗಿತ್ತಂತೆ ಮನೆಯಿಂದ ಕಾಣೆಯಾಗಿ. ಸೊ ಕಂಪ್ಲೀಟ್ ಆಗಿ ಈಗ ಅವನನ್ನ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದೀವಿ. ಆತ ಹೇಗಿದ್ದಾನೆ, ಏನಾಗಿದ್ದಾನೆ, ಆತ ಈಗ ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ, ಎಲ್ಲವೂ ಕೂಡ ತೋರಿಸ್ತೀನಿ. ಜೊತೆಗೆ ಇವಾಗ ಅವರು ಹೇಗಿದ್ದಾರೆ ಅಂತ ಇವ್ರು ನೋಡಿಲ್ಲ, ಈಗಷ್ಟೇ ಕರ್ಕೊಂಡೋಗಿ ತೋರಿಸ್ಬೇಕು. ಸೊ भगवान हो गया अभी उसको। बोलिए मैम। आपको बहुत बहुत धन्यवाद है, आप हमारे लिए भगवान हो गया उसके लिए। हम बहुत दिन से ढूंढ रहा था। कितना दिन से ढूंढ रहा है मैम? 3 महीना हो गया कॉन्टेक्ट भी इनका। ಸೊ ಈಗ ಇವರು ನೇಪಾಳದವ್ರು ಆಗಿರೋದ್ರಿಂದ ಪಾಪ ಅವರು ಕರ್ನಾಟಕದಲ್ಲಿ ಕೆಲವು ಊರುಗಳೇ ಗೊತ್ತಿರಲ್ಲ, ಎಲ್ಲಿ ಅಂತ ಹುಡುಕ್ತಾರೆ. ಯಾಕಂದರೆ ನಾವು ಇದೇ ಊರಿನವರಾಗಿದ್ದು, ಇಲ್ಲೇ ಹುಟ್ಟಿ ಬೆಳೆದಿರೋರಾಗಿದ್ದು, ನಮ್ಮ ಕೆಲವೊಂದು ಊರುಗಳ ಅಡ್ರೆಸ್ ಹೇಳಿದ್ರೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವರು ತುಂಬ ಕಷ್ಟಪಟ್ಟಿದ್ದಾರೆ, 3 ತಿಂಗಳು ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಕರ್ಣನ್ನ ಇಲ್ಲಿಗೆ ಕರ್ಕೊಂಬರೋ ಪ್ರಯತ್ನ ಮಾಡೋಣ. ಆ ಕರಣ್ ಯಾರು, ಏನಾಗಿದ್ದ ಎಲ್ಲವೂ ಕೂಡ ಗೊತ್ತಾಗುತ್ತೆ. 2 ಮಿನಿಟ್ ಮೇಲೆ ಲೇಕೆ ಆಯ್ತು. ಈಗ ನಾನು
ಕರಣ್ ಅವ್ರನ್ನ ಭೇಟಿ ಮಾಡಿಸ್ತೀನಿ ನಿಮಗೆ. ಕರಣ್ ಅಂದರೆ ಯಾರು, ಏನಾಗಿತ್ತು ಅವ್ರಿಗೆ, ಯಾಕೆ ರಸ್ತೆಯಲ್ಲಿ ಮಾನಸಿಕವಾಗಿ ಅಲ್ದಾಡ್ತಾ ಇದ್ರು, ಅವರ ಪರಿಸ್ಥಿತಿನ ನೋಡಿದ್ರೆ ಇಡೀ ರಾಜ್ಯ, ಇಡೀ ಕರ್ನಾಟಕದಲ್ಲಿ ಯಾರಾದರೂ ಆಗಿರಲಿ, ಯಾವ ಜಾತಿ ಆಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಊರಾಗಿರಲಿ, ಯಾವ ದೇಶ ಆಗಿರಲಿ, ನಾವು ಪ್ರತಿಯೊಬ್ಬರನ್ನು ಮನುಷ್ಯರ ಥರ ನೋಡಿದಾಗ ಮಾತ್ರನೇ ಮಾನವೀಯತೆಗೆ ಒಂದು ಬೆಲೆ. ಕರಣ್ ಹಾಯ್, कैसे है? ठीक है. क्या नाम तुम्हारा? करण. अभी कैसे है? ठीक है. खाना अभी होता अभी तुम घर जाते हैं, इधर ही रहते हैं? जाता है हाँ? जाता है घर जाता है. घर किधर है तुम्हारा? नेपाल. अभी इधर ही रहते हैं, जाते है तुम? जाता है. इधर नहीं रहता है तुम? बाद में आएगा. बाद में आता है. आश्रम कैसे है? बढ़िया बोले तो अच्छा है. थैंक यू. खाना अभी होता है. खाना अच्छा है नहीं? अच्छा है, सुपर है. अभी इधर आराम हो गया तुमको? हाँ, आराम हो गया. ठीक है. स्नेहितरे, अक्का का नाम क्या है? तो सिस्टर का नाम? सिस्टर नहीं है, भैया ದಿನೇಶ್. ಇವ್ರ ಮೈ ತುಂಬಾ ಕಂಪ್ಲೀಟ್ ಆಗಿ ಇದಾಗ್ಬಿಟ್ಟಿತ್ತು, ಪ್ರಾಬ್ಲಮ್ ಆಗಿತ್ತು. ಸೊ ಕಂಪ್ಲೀಟ್ ಆಗಿ ಗುಣ ಆಗಿದ್ದಾರೆ. ಗುಣ ಆಗಿದೆ ಇವಾಗ. ಸೊ ಇದನ್ನ ಮುಟ್ಟದಿರಲಿ, ನೋಡೋದಕ್ಕೂ ಭಯ ಆಗ್ತಿತ್ತು, ಅಸಹ್ಯ ಅನಿಸ್ತಾ ಇತ್ತು. ಆ ಲೆವೆಲ್ಗೆ ಅವತ್ತನಿಗೆ ಪರಿಸ್ಥಿತಿ ಹದಗೆಟ್ಟೋಗಿತ್ತು. ಎಷ್ಟೋ ಜನ ಇವನ್ನ ಹುಚ್ಚ ಅಂತ ಅಂದ್ಕೊಂಡು ರೋಡಲ್ಲಿ ಓಡಿಸಿರೋದು ಉಂಟು, ನೀರೆರ್ಚಿರೋದು ಉಂಟು, ಮತ್ತು ಹತ್ರಕ್ಕೂ ಸೇರಿಸ್ದಂಗೆ ಮನುಷ್ಯರಿಗೆ ಅಂದರೆ ಪ್ರಾಣಿಗಳಿಗಿಂತ ಕಡೆಯಾಗಿ ಕ್ರೂರತ್ವ ಮೆರೆದಿರೋರು ಇದ್ದಾರೆ ಅಂತ ಹೇಳ್ತಿದ್ದೀನಿ. ಸೊ ಈಗ ಇವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಈಗ ಇಡೀ ಫ್ಯಾಮಿಲಿ ಹತ್ರ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರನ್ನ ಇವ್ನು ನೋಡಿಲ್ಲ, ಇವ್ರನ್ನ ಅವ್ರು ನೋಡಿಲ್ಲ. ಇದೇ ಅಲ್ವಾ ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ಅಂದರೆ. ಭಗವಾನ್ ಕೋ ನಮಸ್ಕಾರ ಕರೋ. ಹಾಂ, एक श्लोक बोलो. ऐसे करके बोलो. या कुंदेन तुषारहार धवला या शुभ्र वर्षाविता या वीणा मंद्र किरा या शुभ्र वर्ताव्या तुमेव माता पिता तुमेव बंधु सखा और एक बोल. तुमेव माता पिता तुमेव बंधु सखा तुमेव माता पिता तुमेव बंधु सखा तुमेव माता पिता तुमेव बंधु सखा तुमेव माता पिता तुमेव बंधु सखा. ಒಂದು ಕುಟುಂಬನ ಒಂದು ಮಾಡ್ತಿದ್ದೀವಿ ಅನ್ನೋದು ನನ್ನ ಮನಸ್ಸಿಗೆ ಬರ್ತಾ ಇರೋಂಥ ಒಂದು ಸಂತೋಷ, ಖುಷಿ, ನೆಮ್ಮದಿ. ಸಾರ್ಥಕ ಆಯಿತು ನಮ್ಮ ಜೀವನ. ಈ ಥರ ಒಂದು ಕೆಲಸ ಹೊರದೇಶದಿಂದ ಬಂದು बात करो. आई इधर बात कर लो. देखो स्नेहितरे, एक मिनट देखो इधर. अभी क्लियर हो गया. ಸ್ನೇಹಿತರೆ, ಇವರಿಬ್ರು ನೋಡಿ ಜೆರಾಕ್ಸ್ ಕಾಪಿ ಇದ್ದಂಗೆ ಅವರೇ, ಒಂದೇ ಥರ ಅವರೇ, ಅಣ್ಣ ತಮ್ಮ ಅಂತೆ ಪಾಪ. ಅವ್ರಿಗೆ ದುಃಖನೂ ಖುಷಿನೂ ಗೊತ್ತಿಲ್ಲ ಪಾಪ. ಭಾಳ ಬೇಜಾರಾಗುತ್ತೆ, ಭಾಳ ಖುಷಿನೂ ಆಗುತ್ತೆ. ನಿಜವಾಗ್ಲೂ ಯಾವುದೋ ದೇಶದ ಅಥವಾ ಯಾವುದೋ ರಾಜ್ಯದಿಂದ ಇಲ್ಲಿಗೆ ಬಂದು ದುಡ್ಕೊಂಡು ತಿನ್ನಬೇಕು, ಹೊಟ್ಟೆ ಪಾಡಿಗೋಸ್ಕರ ಬರ್ತಾರೆ. ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಪಾಪ. ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಅವ್ರ ಕಂಡೀಷನ್ ಬೇಡಾಗಿ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿ ಸಿಗ್ತಾರೆ. ಈಗ ಅವ್ರ ಮನೆಗೆ ನಾವು ಒಪ್ಪಿಸ್ತಾ ಇದ್ದೀವಿ, ಅವರ ಕುಟುಂಬಕ್ಕೆ ಅವರನ್ನು ಒಪ್ಪಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. मैं आपका आश्रम के बारे में बहुत बहुत आपको धन्यवाद देना चाहती हूँ. थैंक यू. अभी आपका भाई आपको मिल गया ना? हाँ, अभी क्या आप खुश है? खुश है सर. ये बहुत अच्छा है, भगवान बन गया आप हमारे लिए भगवान बन गए. में नहीं था, बहुत हो गया था, हमको परेशानी हो गई थी, किधर भी नहीं मिल रहा था. इसके लिए बहुत इसको अच्छा कर दिया भगवान. स्वरूप हो गया हमारे लिए, आप अच्छा कर दिया सर, हमको एकदम खुशी है. आप ही भगवान है. आप ही माँ बाप नहीं है करके गांव से मैं ही लेके आया था इन दोनों को. ठीक है. ये सिक्योरिटी का काम कर रहा था एक केआरपुरम में. हाँ. अभी अच्छा हो गया, इसके अभी लिए क्लियर हो गया. ठीक है. ಸ್ನೇಹಿತರೆ, ಇದು
ಕರಣ್ ಅವರ ಒಂದು ಅದ್ಭುತ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜನಸ್ನೇಹಿ ಆಶ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ತುಂಬ ಕಷ್ಟಪಡ್ತಿದ್ದಂಥ ವ್ಯಕ್ತಿನ ಇವತ್ತು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಆತನನ್ನು ಗುಣಪಡಿಸಿ ಅವರ ಮಡಿಲಿಗೆ ಹಾಕುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇವರು ನಮ್ಮ ಕರ್ನಾಟಕ ಅಲ್ಲ, ನೇಪಾಳದಿಂದ ಬಂದು ಈ ಥರ ಒಂದು ದುಸ್ಥಿತಿಗೆ ಇವರು ತಲುಪಿಬಿಟ್ಟಿದ್ರು. ಈಗ ಸೇಫಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಭಾಳ ಖುಷಿಯಾದ ವಿಚಾರ ಇದು. ಇಡೀ ಕರ್ನಾಟಕಕ್ಕೆ ಇದೊಂದು ಈ ವಿಡಿಯೋನ ಶೇರ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅವ್ರಿಗೆ ಆದಷ್ಟು ಬೇಗ ಈ ವಿಡಿಯೋ ತಲುಪಿದ್ದಕ್ಕೆ ಇವತ್ತು ಇಂಥ ಒಂದು ಅದ್ಭುತ ಕೆಲಸ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿಯವರು ಎಲ್ರಿಗೂ ಒಳ್ಳೇದು ಮಾಡಲಿ. ಅಭಿ कैसा है करण? बढ़िया है बढ़िया है. ये कौन है? भैया भैया. ए अक्का, दीदी दीदी. बात करो दीदी के साथ. जाता है इधर ही रहता है? जाए जाएगा? इधर नहीं आएगा? बाद में आए बाद में आएगा? क्यों आता है बाद में? आपको मिलने आप जैसा आदमी होना चाहिए। हैं? मिलने के लिए मिलने के लिए आता है. क्या लेके आते हैं मेरे को? ಗಿಫ್ಟ್ ಗಿಫ್ಟ್ ಲೇಕೆ ಆತ. ಗಿಫ್ಟ್ ಬರುತ್ತೆ. ಇಷ್ಟು ವರ್ಷ ಹೋಗಿರೋರು ಯಾರು ಗಿಫ್ಟ್ ತಂದಿಲ್ಲ ಅಣ್ಣ. ಇವ್ರು ತತ್ತಾನಂತೆ ಗಿಫ್ಟು. ಆಯ್ತಾಯ್ತು, ಗಿಫ್ಟ್ ತೊಗೊಂಬರ್ತಾರಂತೆ. ಕರಣ್ ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಮತ್ತೆ ಅವರ ದೇಶಕ್ಕೆ ಮತ್ತೆ ಹೋಗಲಿ, ಚೆನ್ನಾಗಿರಲಿ, ಅವ್ರ ಲೈಫ್ ಚೆನ್ನಾಗಿರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಬಹುಶಃ ನಾವು ಕರ್ಕೊಂಬರದೇ ಹೋಗಿದ್ರೆ ಏನಾಗ್ತಿತ್ತು ಅವನ ಪರಿಸ್ಥಿತಿ ತುಂಬ ಚಿಂತಾಜನಕ ಆಗಿರ್ತಿತ್ತು. ಸಾವು ಬದುಕಿನ ಮಧ್ಯೆ ಹೋರಾಡಬೇಕಾಗಿತ್ತು, ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಬಟ್ ಭಗವಂತ ಶನೇಶ್ವರ ಸ್ವಾಮಿಯರ ಆಶೀರ್ವಾದ ತುಂಬ ಚೆನ್ನಾಗಾಗಿದ್ದಾನೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀವಿ, ಕಳಿಸ್ಕೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ, ಧನ್ಯವಾದ. दीदी नमस्कार. थैंक यू थैंक यू थैंक यू. एक गाना सुनो. मेरे को तो नहीं आता है सर. देख दिया मैं, वीडियो देख दिया इंस्टाग्राम. नहीं मेरा नहीं है सर. मैं नहीं मेरे को नहीं. यही है काइक. ए साली मैं जा रहा हूँ ऐसा देख. ए साली मैं जा रहा हूँ बेंगलोर शहर बाटुली लागली पहर पहर. ಏನಿದ್ರ ಅರ್ಥ? ಅದೇ ಏನು ಅಂತ ಅರ್ಥ ಆಗ್ಲಿಲ್ವಲ್ಲಪ್ಪ. ಅರ್ಥ ಆಯ್ತಾ ಸರ್ ನಿಮ್ಗೇನಾದ್ರು? वो बोलता है बेंगलोर शहर में काम ಕೆಲಸ ಮಾಡಕ್ಕೆ ಬೆಂಗಳೂರು ಶಹರ್ ಬರ್ತಾ ಇದ್ದೀನಿ ಅಂತ ಆಡ್ತಾ ಅಂದ್ರೆ ಬೆಂಗಳೂರಿಗೆ ಬರ್ತಾ ಇದೀನಿ ಕೆಲಸ ಮಾಡಕ್ಕೆ ಅಂತನಾ? ನೆಕ್ಸ್ಟ್ ಜನಶ್ರೀ ಆಶ್ರಮಕ್ಕೆ ಬಾಪ, ನೋಡ್ಕೊಂಡು ಹೋಗಕ್ಕೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಲೇಬೇಕು ನಮ್ಮ KR ಪುರಂನ ಸಂತೆ ಮಕ್ಕಳಿಗೆ, ವಿಶೇಷವಾಗಿ ನಮ್ಮ ಚಿಕ್ಕಣ್ಣ ಅವ್ರಿಗೆ, ಹಾಗೆ ಮಂಜಣ್ಣ ಅವ್ರಿಗೆ, ಹಾಗೆ ಇನ್ನೊಬ್ಬರು ಲೇಡಿ ಒಬ್ಬರು ಪಾಪ ಆಟೋದಲ್ಲಿ ಕರ್ಕೊಂಡು ಬಂದಿದ್ರು. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತೇಳಿದ್ರೆ ಈ ಹುಡುಗನ್ನ KR ಪುರಂ ಮಾರ್ಕೆಟಲ್ಲಿ ಅಂಥ ಒಂದು ದುಸ್ಥಿತಿಲಿದ್ದಾಗ ಒಂದು ಮಾತು ಫೋನ್ ಮಾಡಿದ ತಕ್ಷಣ ಅವ್ರನ್ನ ಲೆಟ್ರ್ ಮಾಡಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದರು. ಹಾಗಾಗಿ ಈತ ಸಂಪೂರ್ಣವಾಗಿ ಗುಣ ಆಗಿ ಅವ್ರ ಮನೆಗೆ ನಾವು ತಲುಪಿಸ್ತಾ ಇದ್ದೀವಿ. दीदी साथ दे दो. हाँ अच्छा से रखो, बाद में नहीं छोड़ना, बाहर नहीं छोड़ना, ठीक है? थोड़ा मेडिसिन देना. एक हक करो, हक करो भैया को. ठीक है. ಸೊ ಅವ್ರ ಕಣ್ಣಲ್ಲಂತೂ ನೀರು ತುಂಬಿಟ್ಟಿದೆ. ಥ್ಯಾಂಕ್ ಯು थैंक यू सो मच.